ಇನ್ನು ಗ್ಯಾಸ್ ಸಂಕಷ್ಟದ ನಡುವೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ ಜನಸಾಮಾನ್ಯರಿಗೆ. ರಾಜ್ಯದ ಜನತೆಗೆ ಏಪ್ರಿಲ್ ತಿಂಗಳು ಒಂದು ರೀತಿ ಭಾರಿ ಶಾಕ್ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ವಾರ್ಷಿಕ ಹಣಕಾಸು ತಿಂಗಳು ಏನು ಅಂತ್ಯ ಅಂತ ಹೇಳ್ತೀವಿ ಈ ತಿಂಗಳನ್ನು. ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ ಆಗತ್ತೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ಇದನ್ನು ಹಗಲು ದರೋಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೇಬುಗಳ್ಳತನ, ಪಿಕ್ ಪ್ಯಾಕೆಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಬಸ್ಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ನಾವು, ಜೇಬುಗಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಹಾಗೆ ಚುನಾವಣೆಗಳು ನಡಿಬೇಕಾದ್ರೆ ಜನರು ಕೂಡ ಹೇಳಬೇಕು, ಜೇಬುಗಳ ಸರ್ಕಾರಗಳಿದ್ದಾವೆ, ಕಿಸೆ ಹೊಡೆಯುವಂಥ, ಪಾಕೆಟ್ ಹೊಡೆಯುವಂಥ ಸರ್ಕಾರಗಳು ಮತ್ತೆ ಅಧಿಕಾರಕ್ಕೆ ಬರ್ತವೆ, ಜನಸಾಮಾನ್ಯರು ಎಚ್ಚರವಾಗಿರಿ ಅಂತ ಜನರು ಕೂಡ ಹೇಳಬೇಕು. ಆಗ ಸರ್ಕಾರಗಳು, ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳಿಗೂ ಕೂಡ ನಾಚಿಕೆ ಆಗುತ್ತೆ. ನೀರು, ವಿದ್ಯುತ್ತು, ಟೋಲು ಯಾವುದು ಬಿಡ್ತಾ ಇಲ್ಲ. ಬ್ಯಾಂಕಿಂಗ್ ನೀತಿಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಏನು ಅಲ್ಪ ಸ್ವಲ್ಪ ಕಷ್ಟಪಟ್ಟು 1000ನೋ 2000ನೋ ಉಳಿಸಿ ಅದನ್ನು ಬ್ಯಾಂಕಲ್ಲಿ ಇಡಬೇಕು ಅಂತಂದರೆ ಬ್ಯಾಂಕ್ಗಳಲ್ಲಿನ ನೀತಿಗಳು ಕೂಡ ಬದಲಾಗ್ತಾ ಇದೆ. ನಾಳೆಯಿಂದಲೇ ಹೊಸ IT ಕಾಯ್ದೆ ಕೂಡ ಜಾರಿಯಾಗುತ್ತೆ. ಇನ್ಕಮ್ ಟ್ಯಾಕ್ಸ್ನ ಕಾಯ್ದೆ ಕೂಡ ಹೊಸದಾಗಿ ಬರ್ತಾ ಇದೆ. ಏಪ್ರಿಲ್ 1ರಿಂದ ಹೊಸ ದರ ಜಾರಿಯಾಗುತ್ತೆ. ನಾಳೆಯಿಂದ ವಿದ್ಯುತ್ ಪರಿಷ್ಕೃತ ದರ ಜಾರಿಯಾಗುತ್ತೆ. ನಾಳೆಯಿಂದ ಪರಿಷ್ಕರಣೆ ಆಗುತ್ತೆ ಕರೆಂಟ್ ಬಿಲ್ಲು. ಹೀಗಾಗಿ ಕರೆಂಟ್ ಬಿಲ್ಲು ಶಾಕ್ ಕೊಟ್ಟೇ ಕೊಡುತ್ತೆ. ಈ ಶಾಕ್ಗೆ ಜನ ಬೆಂದು ಹೋಗಲಿದ್ದಾರೆ, ಸುಟ್ಟು ಹೋಗಲಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗ್ಯಾಸ್ ಸಿಲಿಂಡರ್ನ ಕೊರತೆ ಕಾಡ್ತಾ ಇತ್ತು. ಆಲ್ರೆಡಿ ನಮ್ಮ ಇಡೀ ದೇಶದ ಒಂದು ಎಕಾನಮಿ ಏನಿದೆ ಅದರ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಈಗ ಬೆಲೆ ಏರಿಕೆಯ ಶಾಕ್ ಕೊಡೋದಕ್ಕೂ ಕೂಡ ಸರ್ಕಾರಗಳು ಮುಂದಾಗಿದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಈಗ ವರ್ಷದ ಪ್ರತಿಯೊಂದು ವರ್ಷದ ನಾವು ಏನು ತಿಂಗಳ ಅಂತ್ಯ ಅಂತ ಏನು ಕರಿತೀವಿ, ವಾರ್ಷಿಕ ಬಜೆಟ್ನ ವಾರ್ಷಿಕ ಅಂತ್ಯ ಏನು ಕರಿತೀವಿ, ಮುಕ್ತಾಯ ಆಗ್ತಾ ಇದೆ. ಈಗ ಮತ್ತೆ ಮಾರ್ಚ್ ತಿಂಗಳಿನಿಂದ ಹೊಸ ಒಂದು GST ಟ್ಯಾಕ್ಸು, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ, ಇದೆಲ್ಲವೂ ಕೂಡ ಜನರ ಜೇಬು ಸುಡತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವ್ಯಾವುದರಲ್ಲಿ ಬದಲಾವಣೆ ಆಗುತ್ತೆ, ಯಾವ ರೀತಿ ಜನಸಾಮಾನ್ಯರಿಗೆ ಇದು ಹೊರೆಯಾಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನಂತಂದ್ರೆ ಇದು ಇವತ್ತು ಮಾರ್ಚ್ ಎಂಡ್, ಏಪ್ರಿಲ್ 1-4-2024 ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ಏನು ಅಂತಂದ್ರೆ ಗ್ಯಾಸಿನ ಸಂಕಷ್ಟದ ನಡುವೆ ಈಗ ರಾಜ್ಯದ ಜನತೆಗೆ ಈಗ ಮತ್ತೊಂದು ಬಾರಿ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಏಪ್ರಿಲ್ 1ರಿಂದಲೂ ಕೂಡ ಸಾಕಷ್ಟು ಅನೇಕ ಒಂದು ಸೇವೆಗಳ ಒಂದು ಇರ್ತಕ್ಕಂಥ ಪ್ರೈಸ್ಗಳು ಏರಿಕೆ ಆಗೋದ್ರಿಂದ ಜನಸಾಮಾನ್ಯರ ಬದುಕು ಕೂಡ ಇನ್ನಷ್ಟು ಕಷ್ಟಕರವಾಗಲಿದೆ ಅಂತ ಹೇಳ್ಬೋದು. ಈಗಾಗಲೇ ಅಡಿಗೆ ಒಂದು ಸಿಲಿಂಡರ್ ಕೊರತೆಯಿಂದ ಈಗ ಸಂಕಷ್ಟದಲ್ಲಿರುವಂತಹ ಒಂದು ಜನರು ಈಗ ಪರ್ಯಾಯವಾಗಿ ಒಂದು ವಿದ್ಯುತ್ ಒಲೆಗಳು ಮತ್ತು ಸಾಕಷ್ಟು ಒಂದೊಂದು ಆಲ್ಟರ್ನೇಟಿವ್ ಮೊರೆ ಹೋಗಿದ್ದಾರೆ. ಇದೀಗ ವಿದ್ಯುತ್ ದರಗಳು ಕೂಡ ಈಗ ಏರಿಕೆ ಆಗ್ತಾ ಇರೋದ್ರಿಂದ ಈಗ ಸಾಕಷ್ಟು ಒಂದು ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಇವೆಲ್ಲವೂ ಬೆಳವಣಿಗೆ ಗಮನಿಸಿದಾಗ ಜನಸಾಮಾನ್ಯರ ಜೇಬಿಗೆ ಎಲ್ಲೋ ಒಂದ್ ಕಡೆ ನೇರವಾಗಿ ಕತ್ತರಿ ಬೀಳುವಂತಾಗುತ್ತೆ ಅಂತಾನೆ ಹೇಳ್ಬೋದು. ದಿನನಿತ್ಯವಾದಂತಹ ಖರ್ಚು ಈಗ ಭಾರಿ ಪ್ರಮಾಣದಲ್ಲಿ ಕೂಡ ಏರಿಕೆ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಪ್ರಮುಖವಾಗಿ ಗಮನಿಸೋದಾತಂದ್ರೆ ಕುಡಿಯೋ ನೀರು ಮತ್ತು ವಿದ್ಯುತ್ ಹಾಗೂ ಸಾಕಷ್ಟು ಹೋಟೆಲ್ ಶುಲ್ಕಗಳು ಇವೆಲ್ಲವೂ ಕೂಡ ಜಾಸ್ತಿ ಆಗೋದ್ರಿಂದ ಮನೆ ಮಟ್ಟದಿಂದ ಹಿಡಿದು ಉದ್ಯಮದ ವಲಯದವರೆಗೂ ಕೂಡ ಎಲ್ಲವೂ ಮೇಲೂ ಈಗ ನೇರ ಪರಿಣಾಮ ಬೀರುತ್ತಂತೆ ಹೇಳ್ಬೋದು. ಇನ್ನು ಸ್ಪೆಷಲ್ ಆಗಿ ಹೇಳೋದಂತಂದ್ರೆ ವಿದ್ಯುತ್ ಪರಿಷ್ಕೃತ ಜಾರಿ ಅಂದ್ರೆ ಅದು ಕೂಡ ಜಾರಿ ಆಗುವ ಸಾಧ್ಯತೆ ಇದೆ. ಕರೆಂಟ್ ಬಿಲ್ ಮತ್ತಷ್ಟು ಕೂಡ ಹೆಚ್ಚಾಗುವ ಒಂದು ಹೊರೆಯ ಆತಂಕ ಕೂಡ ಈಗಾಗಲೇ ಮನೆ ಮಾಡಿರುವಂತದ್ದು. ಅಡಿಗೆಯ ಸಿಲಿಂಡರ್, ಅನಿಲ ಮತ್ತು ವಿದ್ಯುತ್ ಉಪಕರಣಗಳು ಇವೆಲ್ಲವೂ ಕೂಡ ಅವಲಂಬಿತರಾಗಿರೋದ್ರಿಂದ ಜನರಿಗೆ ಇದು ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಅಡಿಗೆ ವೆಚ್ಚದಲ್ಲಿ ಹೆಚ್ಚಾಗುವ ಸ್ಥಿತಿ, ಈಗಾಗಲೇ ಒಂದು ರೇಟ್ ಜಾಸ್ತಿ ಆಗುವ ಸ್ಥಿತಿ ನಿರ್ಮಾಣವಾಗಿದೆ. ಇವೆಲ್ಲವೂ ಕೂಡ ಆತಂಕ ಅಂತ ಹೇಳ್ಬೋದು. ಇದೇ ವೇಳೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲೂ ಕೂಡ ಈಗ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಯಮಗಳನ್ನ ಜಾರಿ ತರೋಕೆ ಮುಂದಾಗ್ತಾ ಅಂತ ಹೇಳ್ಬೋದು. ಕನಿಷ್ಠ ಒಂದು ಬ್ಯಾಲೆನ್ಸ್ ನ ಮತ್ತು ATM ವ್ಯವಹಾರಗಳಲ್ಲಿ ಇರ್ತಕ್ಕಂಥ ಕೆಲಷ್ಟು ಸೇರಿದಂತೆ ನಾನಾ ಒಂದು ಸೇವೆಗಳ ಮೇಲೆ ಕೂಡ ಚಾರ್ಜ್ ಹಾಕುವ ಅಥವಾ ಬದಲಾವಣೆ ತರುವ ಒಂದು ನಿಟ್ಟಿನಲ್ಲಿ ಇವೆಲ್ಲವೂ ಪರಿಣಾಮ ತೆಗೆದುಕೊಂಡು ಬರುವ ಒಂದು ನಿಟ್ಟಿನಲ್ಲಿ ಗ್ರಾಹಕರಿಗೆ ಮತ್ತು ಹಣಕಾಸು ವ್ಯವಹಾರಗಳ ಇನ್ನಷ್ಟು ಜಾಗೃತಿಯಿಂದ ನಿರ್ವಹಿಸಬೇಕಾಗುತ್ತೆ. ಯಾಕಂತಂದ್ರೆ ಏಪ್ರಿಲ್ 1ರಿಂದ ಈ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಇನ್ನೊಂದಡಿ ಹೊಸ ಮತ್ತೇನಂತಂದ್ರೆ IT ಕಾಯ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಾಯ್ದೆಯೂ ಕೂಡ ಜಾರಿಗೆ ಬರುತ್ತೆ. ಡಿಜಿಟಲ್ ವ್ಯವಹಾರಗಳೇನಿದೆ, ಆನ್ಲೈನ್ ಚಟುವಟಿಕೆಗಳು ಇವೆಲ್ಲವೂ ಕೂಡ ಕಟ್ಟುನಿಟ್ಟಿನ ನಿಯಂತ್ರಣ ತರೋಕೆ ಏಪ್ರಿಲ್ 1ರಿಂದ ಇವೆಲ್ಲವೂ ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸಂತೋಷ್, ಈಗ ಮತ್ತೊಂದು ಕಡೆ ರೋಹನ್, ನಾವು ನೋಡಿದಾಗ ರಾಜ್ಯ ಸರ್ಕಾರಗಳು ಯಾವಾಗ ಬಜೆಟ್ ಮಂಡನೆ ಮಾಡ್ತವೆ ಅಥವಾ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ, ಈ ಸಂದರ್ಭದಲ್ಲಿ ಬಹಳಷ್ಟು ಬಣ್ಣದ ಮಾತುಗಳಿಂದ ಕೂಡಿರುತ್ತೆ. ಈ ಬಣ್ಣ ಮಾತುಗಳೇನಿದಾವೆ, ಇದರ ಬಂಡವಾಳ
ನಾವು ಹಣಕಾಸು ವರ್ಷದ ವಾರ್ಷಿಕ ಅಂತ್ಯ ಅಂತೇನು ಮಾರ್ಚ್ ಕರಿತೀವಿ, ಈ ಮಾರ್ಚ್ ತಿಂಗಳು ಮುಗಿತಾ ಇದ್ದಂತೆ ಈ ಬಜೆಟ್ಗಳ ಮುಖವಾಡ ಬಯಲಾಗುತ್ತಾ, ಬಣ್ಣ ಬಯಲಾಗುತ್ತಾ, ಹೇಗೆ ಈ ಒಂದು ಬಜೆಟ್ಗಳ ಒಂದು ಬಣ್ಣ ಕೂಡ ಈಗ ಬಯಲಾಗ್ತಾ ಇದೆಯಾ ಹೇಗೆ ಅಂತ? ಅಲ್ಲ, ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಸದ್ಯ ಈಗ ಒಂದು ಯುದ್ಧದ ಭೀತಿಯಿಂದ ಸಂಕಷ್ಟದ ನಡುವೆ ಈಗ ಜನರು ಈಗಾಗಲೇ ಹೈರಾಣಾಗಿ ಹೋಗಿದ್ದಾರೆ. ನಿರಂತರದ ಒಂದು ದರ ಏರಿಕೆಯಿಂದ ಕೂಡ ಈಗಾಗಲೇ ಸಾಕಷ್ಟು ತತ್ತರಿಸಿ ಹೋಗಿದ್ದಾರೆ. ಇದರ ನಡುವೆ ಕೂಡ ಈಗ ನೀರು ಮತ್ತು ವಿದ್ಯುತ್ ಟೋಲ್ ಸೇರಿದಂತೆ ಮೊನ್ನೆ ಬಂದಂತ ಒಂದು ನೋಟಿಫಿಕೇಶನ್ ಅಲ್ಲಿ ಟೋಲ್ ಸೇರಿದಂತೆ ಅನೇಕ ಅತ್ಯವಶ್ಯಕತೆಗಳು ಇರ್ತಕ್ಕಂಥ ಸೇವೆಗಳೇನಿದೆ ಅದರಲ್ಲಿ ಏಕಕಾಲದಲ್ಲಿ ಜಾರಿ ಮಾಡೋಕ್ಕೋಸ್ಕರ ಈ ಸರ್ಕಾರಗಳು ಮುಂದಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿ ಮಾಡೋದ್ರಿಂದ ಪ್ರಣಾಳಿಕೆಗಳಲ್ಲಿ ಕೆಲವೊಂದಿಷ್ಟು ಸರ್ಕಾರಗಳು ಕೊಡ್ತವೆ, ಅದರಲ್ಲಿ ಅವ್ರು ಕೊಡೋದೊಂದು ಮಾಡೋದೊಂದು ಅಂತಹ ರೀತಿಯಾಗಿ ಈಗಾಗಲೇ ಆಗ್ತಾ ಇರುವಂತದ್ದು. ಜನರ ಬದುಕನ್ನು ಸಂಕಷ್ಟಕ್ಕೆ ತಳ್ಳುವಂತಹ ಪರಿಸ್ಥಿತಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೂಡ ಈಗ ಇಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋಕೆ ಸಾಕಷ್ಟು ಕಷ್ಟ. ಈಗ ಅದರ ನಡುವೆ ಏಪ್ರಿಲ್ 1-4-2026 ಇವೆಲ್ಲ ಬದಲಾವಣೆ ನೋಡಿದ್ರೆ ಪ್ರಣಾಳಿಕೆ ಕೊಡೋದೊಂದು ಇವ್ರು ಮಾಡೋದೊಂದು ಅನ್ನುವಂಥದ್ದು ಬರುತ್ತೆ. ಯಾಕಂದ್ರೆ ಗ್ಯಾಸ್ ಸಂಕಷ್ಟದಲ್ಲಿ ಇಂತಹ ದರ ಏರಿಕೆ ಒಂದು ಸಡಮಾಲೆ ಮತ್ತು ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಆಕ್ರೋಶ ದಿನನಿತ್ಯ ಕೂಡ ಹೆಚ್ಚಾಗ್ತಾನೆ ಇದೆ. ನೀರು, ವಿದ್ಯುತ್ ಟೋಲ್ ಇವೆಲ್ಲವೂ ಕೂಡ ಗಮನಿಸಿದಾಗ ಸೇವೆಗಳು ಏಕಕಾಲದಲ್ಲಿ ಹೆಚ್ಚಿಗೆ ಆಗಿರೋದ್ರಿಂದ ಈಗ ಭಾರಿ ಹೊರೆ ಆಗುತ್ತೆ ಅಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.